ರಕ್ಷಾಬಂಧನ ನಾವೆಲ್ಲರೂ ಆಚರಿಸ್ತೀವಿ. ಆದರೆ ಇದರ ಹಿಂದೆ ಇರುವ ಕಥೆಗಳ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತು? ಬನ್ನಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ರಕ್ಷಾಬಂಧನದ ಒಂದು ಪ್ರಸಿದ್ಧ ಕತೆ ಶ್ರೀಕೃಷ್ಣ ಮತ್ತು ದ್ರೌಪದಿಯದು. ಒಂದು ಬಾರಿ ಕೃಷ್ಣನಿಗೆ ಗಾಯವಾಗಿದ್ದಾಗ ದ್ರೌಪದಿ ತನ್ನ ಸೀರೆಯ ತುಂಡನ್ನು ಹರಿದು ಆತನಿಗೆ ಕಟ್ಟಿ ರಕ್ತ ನಿಲ್ಲಿಸಿದರು. ಇದರಿಂದ ಮರಳಾದ ಕೃಷ್ಣ ಅವಳನ್ನು ಯಾವಾಗಲೂ ರಕ್ಷಿಸುವೆನೆಂದು ವಾಗ್ದಾನ ನೀಡಿದ. ಈ ಪ್ರತಿಜ್ಞೆಯನ್ನು ಕೃಷ್ಣ ದ್ರೌಪದಿಯ ವಸ್ತ್ರಾಪರಣದ ಸಂದರ್ಭದಲ್ಲಿ ಅವಳಿಗೆ ಅನಂತ ವಸ್ತ್ರ ನೀಡಿ ಮಾನರಕ್ಷಣೆ ಮಾಡುವ ಮೂಲಕ ಪಾಲಿಸಿದರು. ಮತ್ತೊಂದು ಕತೆ ನೋಡೋದಾದ್ರೆ ಸಂತೋಷಿ ಮಾತೆ. ಗಣೇಶನ ಮಕ್ಕಳಾದ ಶುಭ ಮತ್ತು ಲಾಭ ಅವರಿಗೆ ತಂಗಿ ಇರಲಿಲ್ಲ. ಅವರು ತಂಗಿಯೊಬ್ಬಳಿಗಾಗಿ ಕೇಳಿದಾಗ ನಾರದ ಮುನಿಯ ಸಲಹೆ ಮೇಲೆಗೆ ಗಣೇಶನು ದಿವ್ಯ ಜ್ವಾಲೆಯಿಂದ ಸಂತೋಷಿ ಮಾತೆಯನ್ನು ಸೃಷ್ಟಿಸಿದರು. ಈ ರೀತಿಯಾಗಿ ರಕ್ಷಾಬಂಧನದಂದು ಅವರಿಗೆ ತಂಗಿಯಾಗಿಯೇ ಸಂತೋಷಿ ಮಾತೆ ಜನಿಸಿದರು. ಇನ್ನೊಂದು ಕತೆ ನೋಡೋದಾದ್ರೆ ಭಗವತ ಪುರಾಣ ಪ್ರಕಾರ ವಿಷ್ಣು ದೈತ್ಯ ರಾಜ ಬಾಲಿಯ ಅರಮನೆಯಲ್ಲಿದ್ದಾಗ ಲಕ್ಷ್ಮಿ ಅವನಿಗೆ ರಾಖಿ ಕಟ್ಟಿ ಬಾಲಿಯನ್ನು ತಮ್ಮ ಸಹೋದರನೆಂದು ಪರಿಗಣಿಸಿ ವಿಷ್ಣುವನ್ನು ವೈಕುಂಠಕ್ಕೆ ಮರಳಲು ರಾಜಿ ಮಾಡಿಸಿದರು. ಈ ರೀತಿ ರಕ್ಷಾಬಂಧನ ಕೇವಲ ಸಹೋದರ ಸಹೋದರಿಯ ಸಂಬಂಧವಲ್ಲ, ಇದು ಪ್ರೀತಿ, ನಿಷ್ಠೆ ಮತ್ತು ರಕ್ಷಣೆಯ ಸಂಕೇತವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್.